ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಇದೀಗ ಕೋರ್ಟ್ ಶಾಕ್ ಅನ್ನು ನೀಡಿದೆ. ಸಚಿವ ಶಿವಾನಂದ ಪಾಟೀಲ್ ವಿರುದ್ಧದ ಹೇಳಿಕೆಗಳಿಗೆ ಬ್ರೇಕ್ ಬಿದ್ದಿರುವಂಥದ್ದು. ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಕೋರ್ಟ್ ಶಾಕ್. ಇದೀಗ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧದ ಹೇಳಿಕೆಗಳಿಗೆ ಬ್ರೇಕ್ ಬಿದ್ದಿದೆ. ಆಕ್ಷೇಪಾರ್ಹ ಹೇಳಿಕೆ ನೀಡದಂತೆ ಯತ್ನಾಳ್ಗೆ ಕೋರ್ಟ್ ನಿರ್ಬಂಧವನ್ನ ಹೇರಿದೆ. ಯತ್ನಾಳ್ ಬಾಯಿ ಬಂದಂಗೆ ಕೋರಿ ಶಿವಾನಂದ ಪಾಟೀಲರ ಅರ್ಜಿ. ಈ ಅರ್ಜಿ ವಿಚಾರಣೆ ನಡೆಸಿ ಬೆಂಗಳೂರಿನ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿರುವಂತದ್ದು. ದಾವೆ ಸಂಬಂಧ ಯತ್ನಾಳ್ಗೆ ನೋಟಿಸ್ ಜಾರಿ ಮಾಡಿದ ಕೋರ್ಟ್ ಮಾರ್ಚ್ 18ಕ್ಕೆ ವಿಚಾರಣೆ ಮುಂದೂಡಿದ ಬೆಂಗಳೂರು ನ್ಯಾಯಾಲಯ. ಅವಕಾಶ ಸಿಕ್ಕಲೆಲ್ಲ ಶಿವಾನಂದ ಪಾಟೀಲರ ವಿರುದ್ಧ ಯತ್ನಾಳ್ ಕೆಂಡವನ್ನ ಕಾರ್ತಾ ಇದ್ರು. ವಿಜಯಪುರದ ಮೇಲೆ ಪಾರಮ್ಯ ಮೆರೆಯಲು ಯತ್ನಾಳ್ ಶಿವಾನಂದ್ ಯತ್ನವನ್ನ ಮಾಡ್ತಾ ಇದ್ರು. ವಾಗ್ದಾಳಿಯ ಸಮರದಲ್ಲಿ ಮುಂದೆ ಇರುವ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಪರೋಕ್ಷ ಬೆಂಬಲ ನೀಡುತ್ತಿರುವಂತಹ ಶಿವಾನಂದರ ಎದುರಾಳಿ ಎಂಬಿ ಪಾಟೀಲ್. ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಇದೀಗ ಕೋರ್ಟ್ ಶಾಕ್ ಅನ್ನ ಕೊಟ್ಟಿದೆ. ಸಚಿವ ಶಿವಾನಂದ ಪಾಟೀಲ್ ವಿರುದ್ಧದ ಹೇಳಿಕೆಗಳಿಗೆ ಬ್ರೇಕ್ ಅನ್ನ ಹಾಕಿರುವಂತದ್ದು. ಯತ್ನಾಳ್ ಅವರ ಬಗ್ಗೆ ನಾವು ಮಾತನಾಡೋದಾದ್ರೆ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಯಾವಾಗಲೂ ಕೂಡ ಅವರ ಒಂದು ನೇರ ಮಾತುಗಳಿಂದಾನೇ ಎಷ್ಟೊಂದು ಫ್ಯಾನ್ಸ್ ಫಾಲೋವರ್ನ ಕೂಡ ಹೊಂದಿದ್ದಾರೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಮಾತಾಡಿದರೆ ಸಾಕು, ಅಲ್ಲಿ ಶಿಳ್ಳೆ ಚಪ್ಪಾಳೆಗಳು ಬೀಳುತ್ತೆ. ಆದರೆ ಈ ಮಾತಿನ ಭರದಲ್ಲಿ ಕೆಲವೊಂದಿಷ್ಟು ಮಾತುಗಳು ಏನು ಆಡಿರ್ತಾರೋ ಆ ಒಂದು ಮಾತುಗಳು ಕೆಲವೊಬ್ಬರ ಮೇಲೆ ಅದು ಬೇರೆ ರೀತಿಯಾಗಿ ಪ್ರಭಾವವನ್ನು ಬೀರುವಂಥ ಕೆಲಸಗಳು ಕೂಡ ಆಗಿದೆ. ಅದೇ ರೀತಿಯಾಗಿ ಶಿವಾನಂದ ಪಾಟೀಲ್ ಅವರು ಸಹಿತ ಇದೀಗ ಮಾನನಷ್ಟ ಮೊಕದ್ದಮೆ ಕೇಸನ್ನು ಸಾಕಷ್ಟು ಬಾರಿ ಯತ್ನಾಳ್ ಅವರ ಮೇಲೆ ಹಾಕಿದ್ದಾರೆ. ಅದರಂತೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ವಿಚಾರಣೆ ನಡೆದಿತ್ತು. ಆ ವಿಚಾರಣೆಯಲ್ಲಿ ಆ ಒಂದು ಅರ್ಜಿಯನ್ನ ಕೋರ್ಟ್ ವಜಾ ಮಾಡುತ್ತೆ. ಇಂಥವೆಲ್ಲ ವೈಯಕ್ತಿಕವಾಗಿ ರಾಜಕೀಯ ವಿಚಾರಗಳನ್ನ ತೆಗೆದುಕೊಂಡು ನೀವು ಕೋರ್ಟ್ಗೆ ಬರುವಂತಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನ ಕೊಟ್ಟು ಬಿಸಿ ಚಾಟಿಯನ್ನ ಬೀಸಿರುತ್ತೆ ಕೋರ್ಟ್. ಅದಾದ ಬಳಿಕ ಇದೀಗ ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಅರ್ಜಿಯನ್ನ ಹಾಕಿರ್ತಾರೆ. ಈ ಒಂದು ಅರ್ಜಿ ವಿಚಾರಣೆಯಲ್ಲಿ ಇದೀಗ ಯತ್ನಾಳ್ಗೆ ಒಂದು ಕೋರ್ಟ್ ಶಾಕ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ಯಾರು ಕೂಡ ಈ ರೀತಿಯಾಗಿ ಒಬ್ಬರ ಮೇಲೆ ಅವಹೇಳನವಾಗಿ ಆಗಿರ್ಬೋದು, ಈ ರೀತಿಯಾಗಿ ವಿರೋಧವಾಗಿ ಮಾತನಾಡುವಂತಿಲ್ಲ ಅನ್ನುವಂಥ ಒಂದು ಆದೇಶನ ಹೊರಡಿಸಿರುವಂಥದ್ದು. ಇನ್ನು ಅದಕ್ಕೆ ತಕ್ಕಂತೆ ಶಿವಾನಂದ ಪಾಟೀಲ್ ಅವ್ರ ಮೇಲೆ ಏನು ಪದೇ ಒಂದಿಷ್ಟು ವಾಗ್ದಾಳಿಗಳನ್ನು ನಡೆಸುತ್ತಾ ಇದ್ರು. ಇನ್ನು ಶಿವಾನಂದ ಪಾಟೀಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜಕೀಯ ಜೀವನಕ್ಕೆ ಸಂಬಂಧಪಟ್ಟಂತೆ, ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಯತ್ನಾಳ್ ಅವರು ಪದೇ ನಾಲಿಗೆಯನ್ನು ಹರಿಬಿಡ್ತಿದ್ರು, ಈ ಎಲ್ಲ ವಿಚಾರಕ್ಕೆ ಕೂಡ ಇದೀಗ ಸದ್ಯಕ್ಕೆ ಕೋರ್ಟ್ ಬ್ರೇಕ್ ಅನ್ನ ಕೊಟ್ಟಿದೆ.